ನಮಸ್ತೆ. ಇವತ್ತಿನ ಕ್ಲಾಸಿನ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಇಮರ್ಜಿಂಗ್ ಇಶ್ಯೂಸ್ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇದು ಫಸ್ಟ್ ಚಾಪ್ಟರಿನ ಅಲ್ಲಿ ಇರುವಂತ ಒಂದು ಟಾಪಿಕ್, ಇಮರ್ಜಿಂಗ್ ಇಶ್ಯೂಸ್ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೊಸ ಯಾವ್ಯಾವ ಇಶ್ಯೂಸ್ ಹೊರಹೊಮ್ತಾ ಇದೆ ಅದನ್ನ ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇವೆ. There are almost 10 issues which are emerging in human resource management. First one is workforce planning and development, followed by managing talent, managing globalization, managing diversified workforce, managing changes and cultural transformation, quality management, talent war, trade unions, industrial security and stress management. So ಎಲ್ಲ ಇಶ್ಯೂಸ್ ಅನ್ನ ಅಂದ್ರೆ ಹೊಸದಾಗಿ ಬರುವಂತ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನು ಇಶ್ಯೂಸ್ ಇರುತ್ತೆ ಅದನ್ನ ಒಂದರ ಹಾಗೆ ಒಂದು ಸ್ಟಡಿ ಮಾಡ್ತಾ ಬರುವ. ಫಸ್ಟ್ ಈಸ್ ವರ್ಕ್ಫೋರ್ಸ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್. Recruitment of right person to the right job is a critical issue in domestic as well as international market for the organization. So workforce planning and development ಅಂತ ಹೇಳಿದ್ರೆ ಎಷ್ಟು ಸಂಖ್ಯೆಯಲ್ಲಿ ವರ್ಕರ್ಸಿನ ಅಗತ್ಯತೆ ಆರ್ಗನೈಸೇಷನ್ಗೆ ಇದೆ ಮತ್ತೆ ಆ ವೇಕೆನ್ಸಿಯನ್ನ ಆ ಹುದ್ದೆಗಳನ್ನ ಖಾಲಿ ಇರುವಂತಹ ಹುದ್ದೆಗಳನ್ನ ಹೇಗೆ ಭರ್ತಿ ಮಾಡುವಂಥದ್ದು ಅದು ಇತ್ತೀಚೆಗೆ ಒಂದು ಸಮಸ್ಯೆ ಆಗಿದೆ, ಒಂದು ರೀತಿಯಾದಂತ ಇಶ್ಯೂ ಆಗಿದೆ. ಮುಂಚೆ ಆದ್ರೆ ಸ್ವಲ್ಪ ಜನರು ಮಾತ್ರ ಓದಿರ್ತಿದ್ರು, ಎಕ್ಸ್ಪೀರಿಯನ್ಸ್ ಇರ್ತಿತ್ತು, ಆದ ಕಾರಣ ಇಂಟರ್ವ್ಯೂ ಮಾಡೋದು ಅಥವಾ ಸೆಲೆಕ್ಷನ್ ಮಾಡುವಂಥದ್ದು ಅಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಬಟ್ ಇವಾಗಿನ ಸಿನಾರಿಯೋ ಯಾವ ರೀತಿ ಆಗಿದೆ, ಸನ್ನಿವೇಶ ಯಾವ ರೀತಿ ಆಗಿದೆ ಅಂದ್ರೆ ಎಲ್ಲರೂ ಓದಿರ್ತಾರೆ ಆಲ್ಮೋಸ್ಟ್. ಸೊ ಜಾಬ್ ಮಾರ್ಕೆಟ್ ಅಲ್ಲಿ ಅವರನ್ನ ಆಯ್ಕೆ ಮಾಡೋದು, ಅವರನ್ನ ಸೆಲೆಕ್ಟ್ ಮಾಡೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಈಗ ಒಂದು ಕಂಪ್ನಿಯಲ್ಲಿ ಒಂದು 5 ವೇಕೆನ್ಸೀಸ್ ಖಾಲಿ ಇದೆ ಅಂತ ಇದ್ರೆ, 5 ವೇಕೆನ್ಸೀಸ್ 5 ಹುದ್ದೆ ಖಾಲಿ ಇದೆ ಅಂತ ಇದ್ರೆ ಮೇ ಬಿ 200-300 ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ತಾರೆ. ಸೊ ಅಪ್ಲೈ ಮಾಡಿದಂತ ಎಲ್ಲ ಕ್ಯಾಂಡಿಡೇಟ್ಸ್ ಅಲ್ಲಿ ರೈಟ್ ಪರ್ಸನ್ ಅನ್ನ, ರೈಟ್ ಕ್ಯಾಂಡಿಡೇಟ್ ಅನ್ನ ರೈಟ್ ಜಾಬಿಗೆ ಸೆಲೆಕ್ಟ್ ಮಾಡೋದು ಇತ್ತೀಚೆಗೆ ಒಂದು ಇಶ್ಯೂ ಆಗಿದೆ, ಅಂದ್ರೆ ಒಂದು ಸಮಸ್ಯೆ ಆಗಿದೆ. ಅದನ್ನ ಸಾಲ್ವ್ ಮಾಡೋದು ತಕ್ಕಮಟ್ಟಿಗೆ ಕಷ್ಟ ಸಾಧ್ಯ. ಸೆಕೆಂಡ್ ಒನ್ ಈಸ್ ಮ್ಯಾನೇಜಿಂಗ್ ಟ್ಯಾಲೆಂಟ್. ಮ್ಯಾನೇಜಿಂಗ್ ಟ್ಯಾಲೆಂಟ್ ಈಸ್ ಆಲ್ಸೋ ಅ ಕ್ರಿಟಿಕಲ್ ಇಶ್ಯೂ to address at international level due to high competition. Cultural change at global level create complication to manage skills. ಟ್ಯಾಲೆಂಟ್ ಅನ್ನ ಮ್ಯಾನೇಜ್ ಮಾಡೋದು ಕಷ್ಟ. ಟ್ಯಾಲೆಂಟ್ ಅಂತ ಹೇಳಿದ್ರೆ ಇಲ್ಲಿ ವರ್ಕರ್ಸ್ ಅಲ್ಲಿ ಇರುವಂತ ಸ್ಕಿಲ್ ಸೆಟ್ಸ್, ಆ ಸ್ಕಿಲ್ ಸೆಟ್ಸ್ ಅನ್ನ ಆ ಟ್ಯಾಲೆಂಟ್ ಅನ್ನ HR ಮ್ಯಾನೇಜರ್ಗೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಹೇಗೆ ನಮ್ಮ ಸಂಸ್ಥೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಸ್ಕಿಲ್ಫುಲ್ ವರ್ಕರ್ಸ್ ಇದ್ದಾರೆ, ಎಫಿಷಿಯಂಟ್ ವರ್ಕರ್ಸ್ ಇದ್ದಾರೆ ಅಂತ ಇದ್ದಾಗ ಅಂತ ವರ್ಕರ್ಸ್ಗೆ ಡಿಮಾಂಡ್ ಇದ್ದೇ ಇರುತ್ತೆ. ಸೊ ನಮ್ಮ ಕಾಂಪಿಟೀಟರ್ ಏನಿದ್ದಾರೆ, ಕಾಂಪಿಟೀಟರ್ ಕಂಪ್ನಿ ಏನಿದ್ದಾರೆ, ಅವರು ನಮ್ಮ ವರ್ಕರ್ಸ್ಗೆ ಆಫರ್ ಇಡ್ತಾರೆ, ನಾವು ನಿಮ್ಗೆ ಈಗ ಪಡ್ಕೊಳ್ಳುವಂತ ಸಂಬಳಕ್ಕಿಂತ ಜಾಸ್ತಿ ಸಂಬಳವನ್ನ ಕೊಡ್ತೇವೆ, ಸೊ ಈ ಹಳೆ ಸಂಸ್ಥೆಯನ್ನ ಬಿಟ್ಟು ನಮ್ಮ ಹೊಸ ಸಂಸ್ಥೆಯನ್ನ ಜಾಯಿನ್ ಆಗಿ ಅಂತ ಹೇಳಿ ಆ ರೀತಿಯಾಗಿ ಆಫರ್ ಅನ್ನ ಕೊಡ್ತಾರೆ. ಮೇ ಬಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದಾನು ಸಹ, ಫಾರಿನ್ ಇಂದಾನು ಸಹ ಇಂಡಿಯನ್ ಲೇಬರರ್ಸ್ಗೆ, ಇಂಡಿಯನ್ ವರ್ಕರ್ಸ್ಗೆ ಆಫರ್ ಬರುತ್ತೆ. ನಿಮ್ಮಲ್ಲಿ ಬೇಕಾಗುವಂತ ಎಲ್ಲ ಸ್ಕಿಲ್ ಸೆಟ್ಸ್ ಇದೆ, ಟ್ಯಾಲೆಂಟ್ ಇದೆ, ಸೊ ನೀವು ಯಾಕೆ ಇಂಡಿಯಾದಲ್ಲಿ ಇರುವಂತ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ, ನೀವು ಫಾರಿನ್ ಕಂಪ್ನಿಯನ್ನ ಆಯ್ಕೆ ಮಾಡಿ, ನಿಮ್ಗೆ ಅಲ್ಲಿ ಜಾಸ್ತಿ ಸ್ಯಾಲರಿ ಪ್ಯಾಕೇಜ್ ಅನ್ನ ಕೊಡ್ತೇವೆ, ಕಾಂಪನ್ಸೇಷನ್ ಅನ್ನ ಕೊಡ್ತೇವೆ, ಬೆನಿಫಿಟ್ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಆಫರ್ ಅನ್ನ ಇಡ್ತಾರೆ. ಆವಾಗ HR ಮ್ಯಾನೇಜರ್ಗೆ ಒಂದು ಕಷ್ಟ ಆಗುತ್ತೆ, ಹೇಗೆ ನಮ್ಮ ಇಂಡಿಯನ್ ವರ್ಕರ್ಸ್ ಅನ್ನ ಹಿಡಿದಿಟ್ಕೊಳ್ಳೋದು, ನಮ್ಮ ಕಂಪ್ನಿಯಲ್ಲೇ ಇಂಡಿಯನ್ ಕಂಪ್ನಿಯಲ್ಲಿ ಹೇಗೆ ಹಿಡಿದಿಟ್ಕೊಳ್ಳೋದು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಕಲ್ಚರಲ್ ಚೇಂಜ್ ಇಂದಾನು ಸಹ ಹೇಗೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ, ಹೇಗೆ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಅಲ್ಲಿ ಚೇಂಜ್ ಆಗ್ತಾ ಬರುತ್ತೆ, ಹೇಗೆ
ಸಿಸ್ಟಮಲ್ಲಿ ಚೇಂಜ್ ಆಗ್ತಾ ಬರುತ್ತೆ. ಹಾಗೆ ಹಾಗೆ ವರ್ಕರ್ಸನ್ನು ನಮ್ಮಲ್ಲೇ ಹಿಡಿದು ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಥರ್ಡ್ ಒನ್ ಈಸ್ ಮ್ಯಾನೇಜಿಂಗ್ ಗ್ಲೋಬಲೈಸೇಷನ್. Presently, managing globalization is also a critical issue for HR manager. Due to globalization and regular changes in technological and social environment, liberalization of trade policies and regulations, etc. creates a critical issue. Managing globalization ಅಂತ ಹೇಳಿದ್ರೆ ಇಲ್ಲಿ ಜಾಗತೀಕರಣದಲ್ಲಿ ಸಾಕಷ್ಟು ಚೇಂಜ್ ಆಗುತ್ತೆ. ಬರೀ ಇಂಡಸ್ಟ್ರಿ ಅಂತಲ್ಲ, ಹಲವಾರು ಫೀಲ್ಡಿನಲ್ಲಿ ಹಲವಾರು ಏರಿಯಾಸಲ್ಲಿ ಜಾಗತೀಕರಣ ತನ್ನದೇ ಆದಂಥ ಪರಿಣಾಮವನ್ನು ಬೀರುತ್ತೆ. ಸೊ ಆ ಗ್ಲೋಬಲೈಸೇಷನನ್ನು ಮ್ಯಾನೇಜ್ ಮಾಡೋದು HR. ಗ್ಲೋಬಲೈಸೇಷನಿನ ಇಫೆಕ್ಟ್ ಏನಿರುತ್ತೆ, ಗ್ಲೋಬಲೈಸೇಷನಿನ ರಿಸಲ್ಟ್ ಏನಿರುತ್ತೆ, ಪರಿಣಾಮ ಏನಿರುತ್ತೆ, ಅದನ್ನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರಿಗೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಸೊ ಗ್ಲೋಬಲೈಸೇಷನಿನಿಂದ ಚೇಂಜಸ್ ಆಗ್ತಾ ಬರುತ್ತೆ. ಹೇಗೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ, ಹಾಗೆ ಹಾಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಆ ಚೇಂಜಸ್ ಟೆಕ್ನಾಲಜಿಕಲ್ ಎನ್ವೈರ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಎನ್ವೈರ್ಮೆಂಟಲ್ಲಿ ಅದರಲ್ಲಿ ಆಗಿರ್ಬೋದು. ಸೊ ಆ ಚೇಂಜಸನ್ನು HR ಮ್ಯಾನೇಜರ್ ತಮ್ಮ ಕಂಪ್ನಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು ತಕ್ಕ ಮಟ್ಟಿಗೆ ಕಷ್ಟ ಸಾಧ್ಯ ಆಗ್ಬೋದು. ಸೊ ನಿಧಾನವಾಗಿ ಟೆಕ್ನಾಲಜಿಕಲ್ ಚೇಂಜಸನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಸೋಷಿಯಲ್ ಎನ್ವೈರ್ಮೆಂಟಲ್ಲಿ ಆಗುವಂಥ ಚೇಂಜಸನ್ನು ಸಹ, ಸಿಸ್ಟಮಲ್ಲಿ ಆಗುವಂಥ ಚೇಂಜಸನ್ನು ಸಹ HR ಮ್ಯಾನೇಜರ್ ಆದವರು ತಮ್ಮ ಕಂಪನಿಯ ಆಕ್ಟಿವಿಟೀಸಲ್ಲಿ ಅಳವಡಿಕೆಯನ್ನು ಮಾಡ್ಕೊಳ್ತಾರೆ. ಬಟ್ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ. ಸೊ ಇದು ಒಂದು ರೀತಿಯಾದಂಥ ಸಮಸ್ಯೆ HR ಮ್ಯಾನೇಜರಿಗೆ ಆಗಿರುತ್ತೆ. ಲಿಬರಲೈಸೇಷನ್ ಆಫ್ ಟ್ರೇಡ್ ಪಾಲಿಸೀಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಏನು ಟ್ರೇಡ್ ಪಾಲಿಸೀಸ್, ಟ್ರೇಡ್ಗೆ ಸಂಬಂಧಪಟ್ಟ ಹಾಗೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಪಾಲಿಸೀಸ್ ಇರುತ್ತೆ, ಅದರಲ್ಲಿ ತಕ್ಕ ಮಟ್ಟಿಗೆ ಲಿಬರಲೈಸೇಷನ್ ಅನ್ನು ತಂದಿದ್ದಾರೆ. ಅಂದರೆ ತಕ್ಕ ಮಟ್ಟಿಗೆ ಸ್ವಲ್ಪ ಸಡಲೀಕರಣವನ್ನು ಮಾಡಿದ್ದಾರೆ. ಸೊ ಟ್ರೇಡಿಗೆ ಸಂಬಂಧಪಟ್ಟ ಹಾಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಪಾಲಿಸೀಸ್, ಗೈಡ್ಲೈನ್ಸ್ ಅಲ್ಲಿ ಹೇಗೆ ಸಡಲೀಕರಣವನ್ನು ತರ್ತಾ ಹೋಗ್ತಾರೆ, ಹಾಗೆ ಹಾಗೆ ನಾವೇನು ಪ್ಲಾನ್ ಮಾಡ್ಕೊಂಡಿರ್ತೇವೆ ಮುಂಚಿತವಾಗಿ ಅದನ್ನು ಹಾಗೆ ಇಂಪ್ಲಿಮೆಂಟ್ ಮಾಡೋದು HR ಮ್ಯಾನೇಜರಿಗೆ ಕಷ್ಟ ಆಗುತ್ತೆ. ಯಾವಾಗ ಚೇಂಜಸ್ ಆಗ್ತಾ ಬರುತ್ತೆ ಅಲ್ವಾ, ಟ್ರೇಡ್ ಪಾಲಿಸೀಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಗೈಡ್ಲೈನ್ಸ್ ಅಲ್ಲಿ ಫ್ರೀಡಮ್ ಕೊಟ್ಟ ಹಾಗೇನೆ ನಮ್ಮ ಪ್ಲಾನಿಂಗ್ ಅನ್ನು ನಾವು ಚೇಂಜ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಅಂದರೆ ಏನೇ ಲೀಗಲ್ ಚೇಂಜಸ್ ಅನ್ನು ನಾವು ಸಹ ಮಾಡಿದರೆ ಇಲ್ಲಿ ನಮ್ಮ ಪ್ಲಾನಿಂಗ್ ಅಲ್ಲಿ ನಾವು ಚೇಂಜಸ್ ಅನ್ನು ತರಬೇಕಾಗುತ್ತೆ. ಅದು ಎಲ್ಲೋ ಒಂದು ಕಡೆ ಮ್ಯಾನೇಜ್ ಮಾಡೋದು HR ಮ್ಯಾನೇಜರಿಗೆ ಕಷ್ಟ ಆಗುತ್ತೆ. ಇಟ್ ಈಸ್ ಒನ್ ಆಫ್ ದಿ issues which are playing its own role in human resource management. Fourth one is managing diversified workforce. Managing diversified workforce is also an emerging issue for the organization and HR department. At domestic and global level, there are many policies and regulations that affect the recruitment policy of an organization to manage people, especially aging ವರ್ಕ್ಫೋರ್ಸ್. ಡೈವರ್ಸಿಫೈಡ್ ವರ್ಕ್ಫೋರ್ಸ್ ಅನ್ನು ಮ್ಯಾನೇಜ್ ಮಾಡೋದು ಕಂಪನಿಗೆ ಮಾತ್ರ ಅಲ್ಲ, ಮ್ಯಾನೇಜ್ಮೆಂಟಿಗೆ ಮಾತ್ರ ಅಲ್ಲ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರಿಗೂ ಸಹ ಕಷ್ಟ ಆಗುತ್ತೆ. ಸೊ ಡೈವರ್ಸಿಫೈಡ್ ವರ್ಕ್ಫೋರ್ಸ್ ಅಂತ ಹೇಳಿದ್ರೆ ಇಲ್ಲಿ ಹಲವಾರು ರೀತಿಯ ವರ್ಕರ್ಸ್, ಒಂದೇ ರೀತಿಯಾದಂಥ ವರ್ಕರ್ಸ್ ಕಂಪ್ನಿಯಲ್ಲಿ ಇರೋದಿಲ್ಲ. ಬೇರೆ ಬೇರೆ ಸ್ಕಿಲ್ ಸೆಟ್ಸ್ ಹೊಂದಿರುವಂತಹ ವರ್ಕರ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಜಾಗದಿಂದ ಬಂದಂಥ ವರ್ಕರ್ಸ್ ಕೆಲಸ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಏಜ್ ಗ್ರೂಪಿನ ವರ್ಕರ್ಸ್ ಕಂಪ್ನಿ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಅವರನ್ನೆಲ್ಲ ಮ್ಯಾನೇಜ್ ಮಾಡೋದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರಿಗೆ ಒಂದು ಇಶ್ಯೂ ಆಗುತ್ತೆ, ಒಂದು ರೀತಿಯಾದಂಥ ಪ್ರಾಬ್ಲಮ್ ಆಗಿರುತ್ತೆ. ಅದರಲ್ಲೂ ಸಹ ಈಗ ಬೇರೆ ಬೇರೆ ಜಾಗದಿಂದ ಬಂದಂಥ ವರ್ಕರ್ಸ್ ಮ್ಯಾನೇಜ್ ಮಾಡೋದು ಕಷ್ಟ. ಅವರ ಫುಡ್ಡನ್ನು, ಅವರ ಲ್ಯಾಂಗ್ವೇಜನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಕೊಡೋದು HR ಮ್ಯಾನೇಜರಿಗೆ ಕಷ್ಟ ಆಗ್ಬೋದು. ಅದೇ ರೀತಿಯಾಗಿ ಯಾವ ವರ್ಕರ್ ಸೀನಿಯರ್ ವರ್ಕರ್ ಆಗಿರ್ತಾರೆ, ಅಂದರೆ ಕಂಪ್ನಿಯಲ್ಲಿ ತುಂಬ ಸಮಯದವರೆಗೆ ಕೆಲಸ ತುಂಬ ವರ್ಷದಿಂದ ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಬಟ್ ಇವಾಗ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ, ಅಪಾಯಿಂಟ್ ಮಾಡ್ಕೊಂಡಿದ್ದೇವೆ ಅಂತ ಇದ್ದಾಗ ಅವರನ್ನು ನಾವು ಸೀನಿಯರ್ ಎಕ್ಸ್ಪರ್ಟೈಸ್ಡ್ ಪರ್ಸೋನಲ್ ಅಂತ ಹೇಳಿನೇ ಕರಿತೇವೆ. ಸೊ ಸೀನಿಯರ್ ವರ್ಕರ್ಸನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಕೆಲವೊಂದು ವಿಷಯವನ್ನು ಅವರಿಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗುತ್ತೆ. ಹೊಸಬರಿಗೆ ನಾವು
ಚೇಂಜಸ್ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ಬೋದು. ಬಟ್ ಹಳಬರು ಏನಿರ್ತಾರೆ, ಹಳೆ ವರ್ಕರ್ಸ್ ಏನಿರ್ತಾರೆ, ಅವ್ರು ತಮ್ಮ ಸಿದ್ಧಾಂತವನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇರೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರಿಗೆ ಆ ರೀತಿಯಾದಂಥ ಏಜ್ ಗ್ರೂಪ್ ವ್ಯತ್ಯಾಸ ಇರುವಂಥ ವರ್ಕರ್ಸನ್ನು ಮ್ಯಾನೇಜ್ ಮಾಡೋದು ಒಂದು ಇಶ್ಯೂ ಆಗುತ್ತೆ. ಮ್ಯಾನೇಜಿಂಗ್ ಚೇಂಜಸ್ ಆ್ಯಂಡ್ ಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್. Managing organizational changes and culture at global level also creates the issue for organization and HR department. In most of the times, organizational changes create conflicts between employees and management team that affects the culture of the organization. So ಇಲ್ಲಿ ಇನ್ನೊಂದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಶ್ಯೂ ಅಂತ ಹೇಳಿದ್ರೆ ಚೇಂಜಸ್ ಅನ್ನ ಮ್ಯಾನೇಜ್ ಮಾಡೋದು, ಚೇಂಜಸ್ ಮತ್ತೆ ಆ ಚೇಂಜಸ್ ಅನ್ನ ಮ್ಯಾನೇಜ್ ಮಾಡುವಂಥದ್ದು. ಸೊ ಎನ್ವೈರನ್ಮೆಂಟಲ್ಲಿ, ಮಾರ್ಕೆಟಿಂಗ್ ಕಂಡೀಷನ್ನಲ್ಲಿ, ಟೆಕ್ನಾಲಜಿಯಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನೇ ಚೇಂಜಸ್ ಆದರೆ ಆ ಚೇಂಜಸ್ ಅನ್ನ, ಆ ಕಲ್ಚರನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳೋದು HR ಮ್ಯಾನೇಜರಿಗೆ, ಮ್ಯಾನೇಜ್ಮೆಂಟಿಗೆ ಕಷ್ಟ ಆಗುತ್ತೆ. ಯಾಕಂದರೆ ನಾವು ನಮ್ಮದೇ ಆದಂಥ ಸಿಸ್ಟಮನ್ನು ನಾವು ಫಾಲೋ ಮಾಡ್ತಾ ಇರ್ತೇವೆ. ಸೊ ಸಡನ್ ಆಗಿ ಈಗ ಆ ಸಿಸ್ಟಮ್ ಚೇಂಜ್ ಆಗಿದೆ ಅಂತ ಕಂಡು ಬಂದಾಗ ನಮಗೆ ಅದನ್ನು ದಿಢೀರ್ನ ಚೇಂಜ್ ಮಾಡ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ. ಸೊ ನಾವು ನಿಧಾನಗತಿಯಲ್ಲಿ ಚೇಂಜಸನ್ನು ಅಡಾಪ್ಟ್ ಮಾಡ್ತೇವೆ ಅಂತ ಹೇಳ್ತೇವೆ, ಬಟ್ ಕಾಲ ಏನಿದೆ, ಟೈಮ್ ಏನಿದೆ, ನಮಗೋಸ್ಕರ ವೆಯ್ಟ್ ಮಾಡೋದಿಲ್ಲ. ಸೊ ಆದ ಕಾರಣ ಏನೇ ಚೇಂಜಸ್, ಅದು ಕಲ್ಚರಲ್ ಚೇಂಜ್ ಆಗಿರ್ಬೋದು, ಸೋಷಿಯಲ್ ಚೇಂಜ್ ಆಗಿರ್ಬೋದು, ಪೊಲಿಟಿಕಲ್ ಚೇಂಜಸ್ ಆಗಿರ್ಬೋದು, ಲೀಗಲ್ ಚೇಂಜಸ್ ಆಗಿರ್ಬೋದು, ಆ ಎಲ್ಲ ಚೇಂಜಸನ್ನು ಹಂತವಾಗಿ ನಮ್ಮ ಕಂಪ್ನಿಯಲ್ಲಿಯೂ ಸಹ ಅಡಾಪ್ಟ್ ಮಾಡೋದು ತಕ್ಕ ಮಟ್ಟಿಗೆ ಮ್ಯಾನೇಜ್ಮೆಂಟಿಗೆ ಮತ್ತು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರಿಗೆ ಕಷ್ಟ ಆಗಿರುತ್ತೆ. ಕಲ್ಚರಲ್ ಚೇಂಜಸ್ಸಿಂದ ಜಗಳಗಳು ಸಹ ಆಗಬಹುದು, ಕಾನ್ಫ್ಲಿಕ್ಟ್ ಆಗ್ಬೋದು, ಇಂಡಸ್ಟ್ರಿಯಲ್ ಕಾನ್ಫ್ಲಿಕ್ಟ್. ಯಾರ ಮಧ್ಯೆ ಜಗಳಗಳು ಆಗ್ಬೋದು ಅಂತ ಹೇಳಿದರೆ ಎಂಪ್ಲಾಯೀಸ್ ಮತ್ತು ಮ್ಯಾನೇಜ್ಮೆಂಟ್ ನಡುವೆ, ವರ್ಕರ್ಸ್ ಮತ್ತು ಮ್ಯಾನೇಜ್ಮೆಂಟ್ ನಡುವೆ ಈ ಆರ್ಗನೈಸೇಷನಲ್ ಚೇಂಜಸ್ಸಿಂದ ಅಥವಾ ಕಲ್ಚರಲ್ ಚೇಂಜಸ್ಸಿಂದ ಜಗಳ ಆಗುವ ಸಾಧ್ಯತೆ ಇದೆ. ಸೊ ಈ ಕಲ್ಚರಲ್ ಚೇಂಜಸ್ ಆದಾಗ ಆ ಚೇಂಜಸನ್ನು ಮ್ಯಾನೇಜ್ಮೆಂಟ್ ಹೇಳುತ್ತೆ ವರ್ಕರ್ಸಿಗೆ, ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ, ಈಗ ಸಿಸ್ಟಮ್ ಸಹ ಚೇಂಜ್ ಆಗಿದೆ, ಹಳೆಯ ಸಿಸ್ಟಮಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಹೊಸ ಸಿಸ್ಟಮನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ, ಆದ ಕಾರಣ ಆ ಸಿಸ್ಟಮನ್ನು ನೀವು ಕಲಿತಾ ಬನ್ನಿ ಅಂತ ಹೇಳ್ತಾರೆ. ಸೊ ವರ್ಕರ್ಸ್ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ನಾವು ಮುಂಚೆಯಿಂದ ನಮ್ಗೆ ಯಾವ ಟ್ರೈನಿಂಗ್ ಇಲ್ಲ, ಮುಂಚೆಯಿಂದ ಯಾವ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೇವೆ, ಏನೇನು ಹೊಸ ಪಾಲಿಸೀಸನ್ನು ಈ ಮ್ಯಾನೇಜ್ಮೆಂಟ್ ತರುತ್ತಾರೋ ಅಂತ ಹೇಳಿ ಒಂದು ರೀತಿಯಾದಂಥ ಬೇಜಾರಿರುತ್ತೆ. ಸೊ ಮ್ಯಾನೇಜ್ಮೆಂಟಿಗೆ ಈ ಚೇಂಜಸ್ಸಿಗೆ ಸಂಬಂಧಪಟ್ಟ ಹಾಗೆ ಸಪೋರ್ಟ್ ಮಾಡೋದಿಲ್ಲ ವರ್ಕರ್ಸ್. ಸೊ ಅದು HR ಮ್ಯಾನೇಜರಿಗೆ ಒಂದು ರೀತಿಯಾದಂಥ ಇಶ್ಯೂ ಅಥವಾ ಪ್ರಾಬ್ಲಮ್ ಅಂತ ಹೇಳಿ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಮೇ ಬಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಅಂತ ತಗೊಂಡಾಗ ಮುಂಚೆ ಬ್ಯಾಂಕಲ್ಲಿ ಪೇಪರ್ ವರ್ಕ್ ಆಗ್ತಿತ್ತು. ಅಂದರೆ ಏನೇ ಬ್ಯಾಂಕಿನ ಕಸ್ಟಮರ್ ಬಂದು ಟ್ರಾನ್ಸಾಕ್ಷನ್ ಮಾಡ್ತಾರೆ, ಅಕೌಂಟನ್ನು ಓಪನ್ ಮಾಡ್ತಾರೆ ಅಥವಾ ಲೋನನ್ನು ತೊಗೊಂಡು ಹೋಗ್ತಾರೆ ಅಂತ ಇದ್ದರೆ ಆ ಡಿಟೇಲ್ಡ್ ಇನ್ಫಾರ್ಮೇಷನನ್ನು ಟ್ರಾನ್ಸಾಕ್ಷನ್ನಿಗೆ ಸಂಬಂಧಪಟ್ಟ ಹಾಗೆ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತಿದ್ರು. ಬಟ್ 90th ಸೆಂಚುರಿಯಲ್ಲಿ ಏನು ಮಾಡಿದ್ರು ಅಂತ ಹೇಳಿದರೆ 1990s ಏನು ಮಾಡಿದ್ರು, ಎಲ್ಲ ಸಾಮಾನ್ಯವಾಗಿ ಹಲವಾರು ಬ್ಯಾಂಕನ್ನು ನ್ಯಾಷನಲೈಸ್ಡ್ ಮಾಡಿದರು, ಮತ್ತು ಹಲವಾರು ಸಿಸ್ಟಮಲ್ಲಿ ಬದಲಾವಣೆಯನ್ನು ತಂದರು. ಸಿಸ್ಟಮಲ್ಲಿ ಬದಲಾವಣೆ ಏನು ಅಂತ ಹೇಳಿದರೆ ಮ್ಯಾನ್ಯಲ್ ಮಾಡುವಂಥ ಕೆಲಸಗಳನ್ನು ಬುಕ್ ಮತ್ತು ಕೈ ಮುಖಾಂತರ ಕೆಲಸ ಮಾಡೋದನ್ನು ಇವರು ಕಂಪ್ಯೂಟರೈಸ್ಡ್ ಮಾಡಿದರು. ಏನೇನು ಇನ್ಫಾರ್ಮೇಷನ್ ಟ್ರಾನ್ಸಾಕ್ಷನ್ಸನ್ನು ಬುಕ್ಕಲ್ಲಿ ಮೇಂಟೈನ್ ಮಾಡ್ತಿದ್ರು ಬರವಣಿಗೆ ರೂಪದಲ್ಲಿ, ಅದನ್ನು ಅವರು ಕಂಪ್ಯೂಟರೈಸ್ಡ್ ಮಾಡಿದರು. ಕಂಪ್ಯೂಟರ್ ಸಿಸ್ಟಮನ್ನು ಬ್ಯಾಂಕಲ್ಲಿ ಲಾಂಚ್ ಮಾಡಿದರು. ಸೊ ಸೀನಿಯರ್ ಸ್ಟಾಫ್ ಏನಿದ್ದಾರೆ, ಸೀನಿಯರ್ ಬ್ಯಾಂಕ್ ಎಂಪ್ಲಾಯಿ ಏನಿದ್ದಾರೆ ಅದನ್ನು ಸಪೋರ್ಟ್ ಮಾಡಲಿಲ್ಲ, ಮ್ಯಾನೇಜ್ಮೆಂಟಿಗೆ ಸಪೋರ್ಟ್ ಮಾಡಲಿಲ್ಲ. ನಮಗೆ ಈಗ ನೀವು ಟ್ರೈನಿಂಗ್ ಕೊಟ್ಟರೂ ಸಹ ಟ್ರೈನಿಂಗಿಂದ ನಮಗೆ ಹೊಸ ವಿಷಯಗಳನ್ನು ಕಲೀಲಿಕ್ಕೆ ಕಷ್ಟ ಆಗುತ್ತೆ, ಕಂಪ್ಯೂಟರನ್ನು ಆಪ್ರೇಟ್ ಮಾಡೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕಿಲ್ಸನ್ನು ಕಲ್ತ್ಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿ ವರ್ಕರ್ ಸಪೋರ್ಟ್ ಮಾಡಲಿಲ್ಲ. ಬಟ್ ತದನಂತರ ಹೊಸ ವರ್ಕರ್ಸನ್ನು ಅಪಾಯಿಂಟ್ ಮಾಡಿಕೊಂಡು, ಹೊಸ ಬ್ಯಾಂಕ್ ಎಂಪ್ಲಾಯೀಸನ್ನು, ಯಂಗ್ಸ್ಟರ್ಸ್ ಯಾರಿದ್ದಾರೆ ಅವರನ್ನು ಅಪಾಯಿಂಟ್ ಮಾಡಿಕೊಂಡು ಅವರಿಗೆ ಟ್ರೈನಿಂಗನ್ನು ಕೊಟ್ಕೊಂಡು ಈಗ 100% ಫುಲ್ಲಿ ಕಂಪ್ಯೂಟರೈಸ್ಡ್ ಆಗಿಬಿಟ್ಟಿದೆ. ಸೊ ಇದು ಒಂದು ರೀತಿಯಾದಂಥ ಇಶ್ಯೂ ಅಥವಾ ಪ್ರಾಬ್ಲಮ್ ಅಥವಾ ಚಾಲೆಂಜ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರಿಗೆ ಆಗಿರುತ್ತೆ. ನೆಕ್ಸ್ಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್.
With the globalization of market, the expectation and demands of consumers have increased many times. Consumers are demanding not only the innovative product with more utility and after sale services, but also appreciate the best quality product at competitive rates. ಇನ್ನೊಂದು ಇಶ್ಯೂ ಅಂತ ಹೇಳಿದ್ರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಪ್ರಾಡಕ್ಟಿನ ಕ್ವಾಲಿಟಿಯನ್ನು ಅಥವಾ ಸರ್ವಿಸಿನ ಕ್ವಾಲಿಟಿಯನ್ನು ಮ್ಯಾನೇಜ್ ಮಾಡೋದು HR ಮ್ಯಾನೇಜರಿಗೆ ಇವಾಗ ಕಷ್ಟ ಸಾಧ್ಯ ಆಗಿದೆ, ತುಂಬಾ ಕಷ್ಟಪಡ್ತಾರೆ. ಯಾಕಂತ ಹೇಳಿದರೆ ಜಾಗತೀಕರಣ ಅಥವಾ ಗ್ಲೋಬಲೈಸೇಷನ್ ಆದ ಕಾರಣ ಈ ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ನಾವೇನು ಕರಿತೀವಿ LPG ಅಂತ ಹೇಳಿ. ಸೊ LPG ಇಂದ ಇದು ಕನ್ಸ್ಯೂಮರ್ಸಿನ ಅಥವಾ ಕಸ್ಟಮರ್ಸಿನ ಎಕ್ಸ್ಪೆಕ್ಟೇಷನು ಸಹ, ಅವರ ಬಯಕೆ, ಅವರ ಡಿಮಾಂಡು ಸಹ ಏನಾಗಿದೆ, ತುಂಬಾ ಇನ್ಕ್ರೀಸ್ ಆಗಿದೆ. ಯಾಕಂತ ಹೇಳಿದರೆ ಇಂಡಿಯಾದಲ್ಲಿ ತಯಾರಾದಂಥ ಗೂಡ್ಸನ್ನೇ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಯಾವುದೇ ಕಂಪಲ್ಷನ್ ಇಲ್ಲ. ಕನ್ಸ್ಯೂಮರ್ಸ್ ಆದವರು ಫಾರಿನ್ ಪ್ರಾಡಕ್ಟ್ಸಲ್ಲಿ ಸಿಗುವಂಥ ಪ್ರಾಡಕ್ಟ್ಸನ್ನು ಸಹ ಅವರು ಆಯ್ಕೆ ಮಾಡಿಕೊಂಡು ಅದನ್ನು ಪರ್ಚೇಸ್ ಮಾಡುವಂಥ ಸ್ವಾತಂತ್ರ್ಯ ಕನ್ಸ್ಯೂಮರ್ಸಿಗೆ, ಕಸ್ಟಮರ್ಸಿಗೆ ಇದೆ. ಸೊ ಇಲ್ಲಿ ನಮ್ಮ ಕಸ್ಟಮರ್ಸನ್ನು ಹಿಡಿದಿಟ್ಕೊಳ್ಳೋದು HR ಮ್ಯಾನೇಜರಿಗೆ ಕಷ್ಟ ಆಗುತ್ತೆ. ನಮ್ಮ ಕಸ್ಟಮರ್ಸನ್ನು ಹಿಡಿದಿಟ್ಕೋಬೇಕು ಅಂತ ಹೇಳಿದರೆ ಅವರು ಇಷ್ಟಪಡುವಂಥ ರೇಟಿನಲ್ಲಿ, ಅವರು ಇಷ್ಟಪಡುವ ಕ್ವಾಲಿಟಿಯಲ್ಲಿ, ಅವರು ಇಷ್ಟಪಡುವಂಥ ಫೆಸಿಲಿಟೀಸನ್ನು ಪ್ರಾಡಕ್ಟಲ್ಲಿ, ಸರ್ವಿಸಸಲ್ಲಿ ತಂದಾಗ ಮಾತ್ರ ಅವರು ಅದನ್ನು ಪರ್ಚೇಸ್ ಮಾಡ್ತಾರೆ. ಸೊ ಆ ರೀತಿಯಾಗಿ ಗೂಡ್ಸನ್ನು, ಸರ್ವಿಸಸನ್ನು ತಯಾರು ಮಾಡುವಂಥದ್ದು HR ಮ್ಯಾನೇಜರಿಗೆ ಕಷ್ಟ ಆಗಿದೆ. ಹೊಸ ಹೊಸ ಪ್ರಾಡಕ್ಟನ್ನು ಕನ್ಸ್ಯೂಮರ್ಸ್ ಇಷ್ಟಪಡೋದು, ಹೊಸ ಹೊಸ ಪ್ರಾಡಕ್ಟ್ ಬರ್ತಾ ಇರಬೇಕು ಮಾರ್ಕೆಟಿನಲ್ಲಿ, ಹೊಸ ಹೊಸ ಪ್ರಾಡಕ್ಟು ಕಡಿಮೆ ಬೆಲೆಗೆ ಸಿಗಬೇಕು, ಹೊಸ ಹೊಸ ಪ್ರಾಡಕ್ಟಿನಲ್ಲಿ ತುಂಬಾ ಫೆಸಿಲಿಟೀಸ್ ಇರಬೇಕು, ಹಿಂದಿನ ಫೆಸಿಲಿಟೀಸಿಗೆ ಕಂಪೇರ್ ಮಾಡಿದರೆ ಇವಾಗ ಜಾಸ್ತಿ ಫೆಸಿಲಿಟೀಸ್ ಇರಬೇಕು, ಮತ್ತು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ ನಂತರ ನಮಗೆ ಆಫ್ಟರ್ ಸೇಲ್ ಸರ್ವಿಸಸ್ಸು ಕೊಡಬೇಕು ಅಂತ ಹೇಳಿ ಇಷ್ಟಪಡ್ತಾರೆ ಕನ್ಸ್ಯೂಮರ್ಸ್. ಆಫ್ಟರ್ ಸೇಲ್ ಸರ್ವಿಸ್ ಅಂದರೆ ಇವಾಗ ಫ್ರಿಜ್ಜು, TV ನಾವು ಪರ್ಚೇಸ್ ಮಾಡ್ತೇವೆ. ಸೊ ಫ್ರಿಜ್, TVನ ಕಾಸ್ಟನ್ನು, ಬೆಲೆಯನ್ನು ಮಾತ್ರ ನಾವು ಓನರ್ಸಿಗೆ ಪೇ ಮಾಡಿ ಬರ್ತೇವೆ. ಬಟ್ ಫ್ರೀ ಆಫ್ ಕಾಸ್ಟು ಆ TV ಅಥವಾ ಫ್ರಿಜ್ಜನ್ನು ಶಾಪ್ ಓನರ್ ಆದವರು ಮನೆಗೆ ಹೋಮ್ ಡೆಲಿವರಿ ಮಾಡಿಬಿಟ್ಟು ಮನೆಯಲ್ಲಿ TV, ಫ್ರಿಜ್ಜನ್ನು ಇನ್ಸ್ಟಾಲೇಷನ್ ಮಾಡಿ ಹೋಗ್ತಾರೆ. ಅದನ್ನು ಫ್ರಿಜ್ಜನ್ನು ಆಗಿರ್ಬೋದು ಅಥವಾ TVಯನ್ನು ಇನ್ಸ್ಟಾಲೇಷನನ್ನು ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿಯಾದಂಥ ಎಕ್ಸ್ಪೆಂಡಿಚರನ್ನು ಕಸ್ಟಮರ್ಸಿಂದ ಕೇಳಲಿಕ್ಕೆ ಹೋಗೋದಿಲ್ಲ, ಖರ್ಚಾಗಿದ್ದನ್ನು ಕಸ್ಟಮರ್ಸ್ ಅಥವಾ ಕನ್ಸ್ಯೂಮರ್ಸಿಂದ ಕೇಳಲಿಕ್ಕೆ ಹೋಗೋದಿಲ್ಲ. ಸೊ ಅದು ಆ ಫೆಸಿಲಿಟಿ ಏನಿದೆ, ಆಫ್ಟರ್ ಸೇಲ್ ಫೆಸಿಲಿಟೀಸ್ ಏನಿದೆ ಅಥವಾ ಆಫ್ಟರ್ ಸೇಲ್ ಸರ್ವಿಸಸ್ ಏನಿದೆ, ಆ ಸರ್ವಿಸಸ್ ಕಸ್ಟಮರ್ಸಿಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಬಟ್ ಇದು ಕಾಸ್ಟ್ ಅಥವಾ ಎಕ್ಸ್ಪೆಂಡಿಚರ್ ಯಾರಿಗೆ ಬೀಳುತ್ತೆ ಅಂತ ಹೇಳಿದರೆ ಕಂಪ್ನಿ ಮೇಲೆ ಬೀಳುತ್ತೆ. ಸೊ ಎಲ್ಲ ಫೆಸಿಲಿಟೀಸ್ ನೀವು ಕೊಡ್ತೀರಾ ಅಂತ ಹೇಳಿದರೆ ಮಾತ್ರ ಕನ್ಸ್ಯೂಮರ್ಸ್ ಆದವರು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾರೆ. ಇಲ್ಲಂತ ಇದ್ದರೆ ಅವ್ರೇನು ಮಾಡ್ತಾರೆ, ಇನ್ನೊಂದು ಕಾಂಪಿಟೇಟರ್ ಯಾರು ಇರ್ತಾರೆ ಅಥವಾ ಇನ್ನೊಬ್ಬರು ಸಪ್ಲೈಯರ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗ್ತಾರೆ. ಸೊ ಇದೇ ರೀತಿಯಲ್ಲಿ ಎಲ್ಲ ಕನ್ಸ್ಯೂಮರ್ಸ್ ಬೇರೆ ಸಪ್ಲೈಯರನ್ನು ಹುಡ್ಕೊಂಡು ಹೋಗ್ತಾರೆ ಅಂತ ಇದ್ದಾಗ ನಮ್ಮ ಕಂಪ್ನಿಗೆ ಅದು ಕಷ್ಟ ಆಗುತ್ತೆ. ಸೊ ಕ್ವಾಲಿಟಿಯನ್ನು ಮ್ಯಾನೇಜ್ ಮಾಡೋದು HR ಮ್ಯಾನೇಜರಿಗೆ ಕಷ್ಟ. ಟ್ಯಾಲೆಂಟ್ ವಾರ್. In the world of cutthroat competition, talent management has appeared as the mantra of continuous existence and success for the organizations. Talent acquisition and retention has emerged as a key concern for corporate in present scenario. ಟ್ಯಾಲೆಂಟ್ ವಾರ್ ಅಂತ ಹೇಳಿದರೆ ಟ್ಯಾಲೆಂಟನ್ನು ಅಕ್ವೈರ್ ಮಾಡೋದು ಮತ್ತು ಟ್ಯಾಲೆಂಟನ್ನು ರಿಟೈನ್ ಮಾಡುವಂಥದ್ದು, ಅದರ ನಡುವೆ ಇವಾಗ ವಾರೇ ನಡೀತಾ ಇದೆ. ಟ್ಯಾಲೆಂಟ್, ಈಗ ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟನ್ನು ನಾವು ಅಕ್ವೈರ್ ಮಾಡಿದರೂ ಸಹ ನಮಗಿಂತ ಜಾಸ್ತಿ ಟ್ಯಾಲೆಂಟನ್ನು ಅಕ್ವೈರ್ ಮಾಡಿದಂಥ ವರ್ಕರ್ ಇನ್ನೆಲ್ಲೋ ಒಂದು ಕಡೆ ಇರ್ತಾರೆ. ಸೊ ಇಲ್ಲಿ ಯಾವ ವ್ಯಕ್ತಿಯಲ್ಲಿ ಜಾಸ್ತಿ ಟ್ಯಾಲೆಂಟ್ ಇರುತ್ತೆ, ಜಾಸ್ತಿ ನಾಲೆಜ್ ಇರುತ್ತೆ, ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಂಥ ವರ್ಕರ್ಸನ್ನು ಮೇಂಟೈನ್ ಮಾಡೋದು, ಅಂಥ ವರ್ಕರ್ಸನ್ನು ರಿಟೈನ್ ಮಾಡುವಂಥದ್ದು, ನಮ್ಮ ಸಂಸ್ಥೆಯಲ್ಲೇ ಅವರನ್ನು ಉಳಿಸ್ಕೊಳ್ಳುವಂಥದ್ದು ಇವಾಗ ಕಷ್ಟ ಆಗಿದೆ. ಯಾವ ವರ್ಕರ್ಸ್ ಹತ್ರ ಜಾಸ್ತಿ ಟ್ಯಾಲೆಂಟ್ಸ್ ಇರುತ್ತೆ ಅವರಿಗೆ ಡಿಮಾಂಡ್ ಜಾಸ್ತಿ ಮಾರ್ಕೆಟಲ್ಲಿ, ಲೇಬರ್ ಮಾರ್ಕೆಟಲ್ಲಿ ಅವರಿಗೆ ಡಿಮಾಂಡ್ ಜಾಸ್ತಿ ಇರುತ್ತೆ. ನಮ್ಮ ಕಾಂಪಿಟೇಟರ್ಸ್ ನಿಮಗೆ ಜಾಸ್ತಿ ಸಂಬಳ ಕೊಡ್ತೇವೆ, ಫೆಸಿಲಿಟೀಸ್ ಕೊಡ್ತೇವೆ ಅಂತ ಹೇಳ್ಬಿಟ್ಟು ನೀವು ನಮ್ಮಲ್ಲಿ ಬನ್ನಿ ಅಂತ ಹೇಳಿ ಆಫರನ್ನು ಇಡ್ತಾರೆ. ಸೊ ಆವಾಗ ಅಂಥ ಟ್ಯಾಲೆಂಟೆಡ್ ಎಂಪ್ಲಾಯಿಯನ್ನು ಹಿಡಿದಿಟ್ಕೊಳ್ಳೋದು, ರಿಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ HR ಮ್ಯಾನೇಜರಿಗೆ. ಸೊ ನಮ್ಮ ನಡುವೆ ಮತ್ತು ನಮ್ಮ ಕಾಂಪಿಟೇಟರ್ ನಡುವೆ ಒಂದು ರೀತಿಯಾದಂಥ ವಾರ್ ಕ್ರಿಯೇಟ್ ಆಗುತ್ತೆ. ನಾವು ನಮ್ಮ ವರ್ಕರ್ಸನ್ನು ಬಿಟ್ಕೊಡ್ಲಿಕ್ಕೆ
ಬಿಟ್ಕೊಡ್ಲಿಕ್ಕೆ ನಾವು ರೆಡಿ ಇರೋದಿಲ್ಲ. ಕಾಂಪಿಟೀಟರ್ ನಮ್ಮ ವರ್ಕರನ್ನು ಅಪಾಯಿಂಟ್ ಮಾಡದೆ ಅವ್ರು ಬಿಡೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ನಮ್ಮ ವರ್ಕರನ್ನು ನಮ್ಮಲ್ಲೇ ಉಳಿಸ್ಕೊಳ್ಳೋದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರಿಗೆ ಕಷ್ಟ ಆಗುತ್ತೆ. ಉಳಿಸ್ಕೋಬೇಕು ಅಂತ ಹೇಳಿದರೆ ಎಲ್ಲ ಫೆಸಿಲಿಟೀಸನ್ನು ವರ್ಕರ್ಸಿಗೆ ಕೊಡಬೇಕು. ಅದು ಒಬ್ಬ ವರ್ಕರ್ಸಿಗೆ ಮಾತ್ರ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾವ್ಯಾವ ವರ್ಕರ್ಸಲ್ಲಿ ಟ್ಯಾಲೆಂಟ್ಸ್ ಇರುತ್ತೆ ಅವರಿಗೆಲ್ಲ ಜಾಸ್ತಿ ಫೆಸಿಲಿಟೀಸ್ ಕೊಡ್ತಾ ಹೋಗಬೇಕು. ಅದೆಲ್ಲೋ ಒಂದು ಕಡೆ ಕಂಪ್ನಿಗೆ ಕಷ್ಟ ಆಗುತ್ತೆ. ಟ್ರೇಡ್ ಯೂನಿಯನ್ಸ್. Another emerging issue is trade unions. Trade unions, through its noteworthy efforts ranging from employees' protection against management's unethical practices, employee development, collective bargaining, maintaining harmonious industrial relations, to helping management in achieving high productivity, have enhanced the industrial progress enormously. ಟ್ರೇಡ್ ಯೂನಿಯನ್ ಅಂತ ಬಂದಾಗ ಇಲ್ಲಿ ಲೇಬರರ್ಸ್ ಅಸೋಸಿಯೇಷನ್, ವರ್ಕರ್ಸಿನ ಗುಂಪು ತಮ್ಮ ಬೆಳವಣಿಗೆಗೋಸ್ಕರ ಒಂದು ಅಸೋಸಿಯೇಷನ್ ಅನ್ನು ಮಾಡಿರ್ತಾರೆ. ಆ ಅಸೋಸಿಯೇಷನ್ ಅನ್ನು ನಾವು ಟ್ರೇಡ್ ಯೂನಿಯನ್ ಅಂತ ಹೇಳಿ ಕರಿತೇವೆ. ಸೊ ಟ್ರೇಡ್ ಯೂನಿಯನ್ ಯಾಕೆ ಹುಟ್ಟಾಕ್ತಾರೆ ವರ್ಕರ್ಸ್ ಅಂತ ಹೇಳಿದರೆ, ವರ್ಕರ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ. ಯಾರಿಂದ ಪ್ರೊಟೆಕ್ಟ್ ಮಾಡೋದು ಅಂತ ಹೇಳಿದರೆ, ಮ್ಯಾನೇಜ್ಮೆಂಟ್ ಕೆಲವೊಮ್ಮೆ ವರ್ಕರ್ಸನ್ನು ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ. ವರ್ಕರ್ಸ್ ಮೇಲೆ ಶೋಷಣೆಯನ್ನು ಮಾಡ್ತಾರೆ, ದಬ್ಬಾಳಿಕೆಯನ್ನು ಮಾಡ್ತಾರೆ, ಡಾಮಿನೇಟ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ವರ್ಕರ್ಸ್ ಮೇಲೆ. ಸೊ ಇದರಿಂದ ಪ್ರೊಟೆಕ್ಷನನ್ನು ಪಡ್ಕೊಳ್ಳಿಕ್ಕೋಸ್ಕರ ವರ್ಕರ್ಸ್ ಒಂದು ಅಸೋಸಿಯೇಷನನ್ನು ಫಾರ್ಮ್ ಮಾಡಿರ್ತಾರೆ. ಆ ಅಸೋಸಿಯೇಷನನ್ನು ನಾವು ಟ್ರೇಡ್ ಯೂನಿಯನ್ ಅಂತ ಹೇಳ್ತೇವೆ. ಸೊ ಟ್ರೇಡ್ ಯೂನಿಯನ್ ವರ್ಕರ್ಸಿನ ಹಿತಾಸಕ್ತಿಯನ್ನು ಕಾಪಾಡ್ತಾರೆ, ವರ್ಕರ್ಸಿನ ವೆಲ್ಫೇರನ್ನು ಪಡೆಯುವಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇಲ್ಲಿ ಟ್ರೇಡ್ ಯೂನಿಯನ್ಸನ್ನು ಮ್ಯಾನೇಜ್ ಮಾಡುವಂಥದ್ದು HR ಮ್ಯಾನೇಜರಿಗೆ ಕಷ್ಟ ಆಗುತ್ತೆ. ಟ್ರೇಡ್ ಯೂನಿಯನ್ಸ್ ಹಂತವಾಗಿ ಕೆಲವೊಮ್ಮೆ ಮ್ಯಾನೇಜ್ಮೆಂಟ್ ಮುಂದೆ ವರ್ಕರ್ಸಿನ ಪರವಾಗಿ ಡಿಮಾಂಡನ್ನು ಇಡ್ತಾರೆ. ಫಾರ್ ಎಕ್ಸಾಂಪಲ್, ಸಂಬಳ ಜಾಸ್ತಿ ಮಾಡಿ ಅಂತ ವರ್ಕರ್ಸ್ ನೇರವಾಗಿ ಮ್ಯಾನೇಜ್ಮೆಂಟ್ ಹತ್ರ ಹೋಗ್ತೇನೆ ಅವರು ಟ್ರೇಡ್ ಯೂನಿಯನ್ ಲೀಡರ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗಿ ಹೇಳ್ತಾರೆ, ಸ್ವಲ್ಪ ಸಂಬಳ ಜಾಸ್ತಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡೋದು. ಸೊ ಟ್ರೇಡ್ ಯೂನಿಯನ್ ಲೀಡರ್ಸ್ ಏನು ಮಾಡ್ತಾರೆ, ಮ್ಯಾನೇಜ್ಮೆಂಟಿಂದ ಅಪಾಯಿಂಟ್ಮೆಂಟನ್ನು ಪಡ್ಕೊಂಡು ಮ್ಯಾನೇಜ್ಮೆಂಟ್ ಎದುರುಗಡೆ ಡಿಮಾಂಡನ್ನು ಇಡ್ತಾರೆ, ವರ್ಕರ್ಸಿಗೆ ಸಂಬಳವನ್ನು ಹೈಕ್ ಮಾಡಿ, ಜಾಸ್ತಿ ಮಾಡಿ ಅಂತ. ಸೊ ಫ್ಯಾಕ್ಟ್ರಿ ಅಂತ ಬಂದಾಗ, ಕಂಪ್ನಿ ಅಂತ ಬಂದಾಗ 50-60 ವರ್ಕರ್ಸ್ ಇರೋದಿಲ್ಲ, 1000 ಗಟ್ಟಲೆ ವರ್ಕರ್ಸ್ ಇರುವಂಥ ಸಾಧ್ಯತೆ ಇದೆ. ಸೊ ಸಾವಿರಾರು ವರ್ಕರ್ಸಿನ ಸಂಬಳವನ್ನು ಜಾಸ್ತಿ ಮಾಡೋದು ಮ್ಯಾನೇಜ್ಮೆಂಟಿಗೆ ತಲೆನೋವು ಆಗಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಟ್ರೇಡ್ ಯೂನಿಯನನ್ನು ಮ್ಯಾನೇಜ್ ಮಾಡೋದು ಒಂದು ರೀತಿಯಾಗಿ ಇಶ್ಯೂ ಆಗುತ್ತೆ, ಒಂದು ರೀತಿಯಾದಂಥ ಪ್ರಾಬ್ಲಮ್ ಆಗುತ್ತೆ. ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ. ರೀಸೆಂಟ್ crime trends and sophistication of adversaries have revealed various serious threats to the corporate. Now, criminals have full support of technical advancement for their jobs. Security scenario at international as well as national level is rapidly shifting due to prevailing terrorism, extremism, Naxalism activities, etc. ಸೊ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅಂದರೆ ಇಂಡಸ್ಟ್ರಿಯನ್ನು ಸೇಫ್ ಗಾರ್ಡ್ ಮಾಡುವಂಥದ್ದು, ಇಂಡಸ್ಟ್ರಿಯನ್ನು ಸೆಕ್ಯೂರ್ ಆಗಿ ಇಟ್ಕೊಳ್ಳುವಂಥದ್ದು ಒಂದು ಇಶ್ಯೂ ಆಗಿ ಪರಿಗಣಿಸಿದೆ. ಇತ್ತೀಚೆಗೆ ಸಾಕಷ್ಟು ಕ್ರೈಮ್ ನಡೀತದೆ ಇಂಡಸ್ಟ್ರಿ ಒಳಗಡೆ. ಸೊ ಆ ಎಲ್ಲ ಕ್ರೈಮನ್ನು ಕಂಟ್ರೋಲಲ್ಲಿ, ಹಿಡಿತದಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಈ ಕ್ರೈಮ್ ಮಾಡಬೇಕು ಅಂತ ಹೇಳಿದ್ರು ಸಹ ವರ್ಕರ್ಸೇ ಆಗಿರ್ಬೋದು, ಕೆಲವೊಂದು ವರ್ಕರ್ಸ್ ತಮ್ಮ ಸೆಲ್ಫ್ ಇಂಟ್ರೆಸ್ಟಿಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಕಂಪನಿ ಅಲ್ಲಿ ಕ್ರೈಮ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಕಂಪನಿಯಲ್ಲಿ ಕ್ರೈಮನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಟೆಕ್ನಾಲಜಿ ಸಹ ಸಪೋರ್ಟ್ ಮಾಡ್ತದೆ, ಅಂದರೆ ಅಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಇವಾಗ. ಸೊ ನಮಗೆ ಈಗ ಕಳ್ತನ ಮಾಡಬೇಕಂದ್ರೂ ಕಳ್ತನ ಮಾಡ್ಲಿಕ್ಕೆ ಹಲವಾರು ರೀತಿಯಲ್ಲಿ ದಾರಿ ಇದೆ, ಹಲವಾರು ರೀತಿಯಲ್ಲಿ ಕಳ್ತನವನ್ನು ಮಾಡ್ಬೋದು. ಸೊ ನಮಗೆ ಕಳ್ತನ ಮಾಡುವಂಥ ದಾರಿ ಗೊತ್ತಿಲ್ಲ ಅಂತ ಹೇಳಿದರೆ ನಾವು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಸುಲಭ ರೀತಿಯಲ್ಲಿ ಕಳ್ತನವನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಸೊ ನಮ್ಮ ಇಂಡಸ್ಟ್ರಿಯನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿರ್ಬೋದು, ನ್ಯಾಷನಲ್ ಲೆವೆಲಲ್ಲಿ ಆಗಿರ್ಬೋದು, ನಮ್ಮ ಇಂಡಸ್ಟ್ರಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗಿದೆ. ಟೆರರಿಸಮ್ ಹೆಚ್ಚಾಗ್ತಾ ಇದೆ ದಿನೇ ದಿನೇ, ನಕ್ಸಲಿಸಮ್ ಹೆಚ್ಚಾಗ್ತಾ ಇದೆ, ಎಕ್ಸ್ಟ್ರೀಮಿಸಮ್ ಹೆಚ್ಚಾಗ್ತಾ ಇದೆ.
ಸೊ ಈ ಬೆಳವಣಿಗೆಯನ್ನ ಅಂದರೆ ನೆಗೆಟಿವ್ ಬೆಳವಣಿಗೆಯನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಇಂಡಸ್ಟ್ರಿಯನ್ನು ಸೆಕ್ಯೂರ್ ಮಾಡ್ಕೊಳ್ಳೋದು, ನಮ್ಮ ಇಂಡಸ್ಟ್ರಿಯನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳುವಂಥದ್ದು ಒಂದು ಇಶ್ಯೂ ಆಗಿದೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಶಬ್ದದಲ್ಲಿ ಅರ್ಥ ಇದೆ. ಮ್ಯಾನೇಜ್ಮೆಂಟ್ ಆಫ್ ಸ್ಟ್ರೆಸ್ is called stress management. Nowadays, stress has become part of everyone's life, especially among working class. Workplace stress has shown its influence not only on individual employee but also on the organization's efficiency and effectiveness. ಸ್ಟ್ರೆಸ್ ಅಂತ ಹೇಳಿದ್ರೆ ಇಲ್ಲಿ ಒತ್ತಡ, ಮಾನಸಿಕ ಒತ್ತಡ ಆಗಿರ್ಬೋದು ಅಥವಾ ದೈಹಿಕ ಒತ್ತಡ ಆಗಿರ್ಬೋದು. ಈ ಒತ್ತಡವನ್ನು ಮ್ಯಾನೇಜ್ ಮಾಡೋದು ಒಂದು ಇಶ್ಯೂ ಆಗಿದೆ. ಮೆಂಟಲ್ ಪ್ರೆಷರ್ ನಾವು ತಗೋಬಾರ್ದು ಅಂತ ಅಂದ್ಕೊಳ್ತಾರೆ ವರ್ಕ್ ಫೋರ್ಸು ಅಥವಾ ವರ್ಕರ್ಸ್. ಬಟ್ ವರ್ಕರ್ಸಿಗೆ ಯಾವಾಗ ಟಾರ್ಗೆಟ್ ಹೆಚ್ಚು ಮಾಡ್ತಾ ಹೋಗ್ತಾರೆ, HR ಮ್ಯಾನೇಜರ್ ಆದವರು ಜಾಸ್ತಿ ಟಾರ್ಗೆಟನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ಅದ್ರ ಬಗ್ಗೆ ಆಲೋಚನೆ ಮಾಡಲೇಬೇಕಾಗುತ್ತೆ. ವರ್ಕರ್ಸ್ ಹೇಗೆ ಟಾರ್ಗೆಟನ್ನು ಅಚೀವ್ ಮಾಡೋದು ಅಂತ ಹೇಳಿ ಚಿಂತಿಸಲೇಬೇಕಾಗುತ್ತೆ, ಪ್ಲಾನಿಂಗನ್ನು ಮಾಡಲೇಬೇಕಾಗುತ್ತೆ. ಸೊ ಎಲ್ಲೂ ಒಂದು ಕಡೆ ಇದು ಮಾನಸಿಕ ಒತ್ತಡವನ್ನು ವರ್ಕರ್ಸ್ ಮೇಲೆ ಹೇರ್ತದೆ. ಸೊ ಮಾನಸಿಕ ಒತ್ತಡ ಮತ್ತು ದೈಹಿಕ ಒತ್ತಡವನ್ನು ಮ್ಯಾನೇಜ್ ಮಾಡೋದು ವರ್ಕರ್ಸಿಗೂ ಕಷ್ಟ. ಬರೀ ವರ್ಕರ್ಸಿಗೆ ಮಾತ್ರ ಅಲ್ಲ, ಕಂಪ್ನಿಗೂ ಸಹ ಒತ್ತಡ ಇರುತ್ತೆ. ಯಾವ ಒತ್ತಡ ಅಂತ ಹೇಳಿದ್ರೆ ಕಾಂಪಿಟೇಟಿವ್ಸ್ ಇಂದ ಬರುವಂಥ ಒತ್ತಡ. ನಮ್ಮ ಕಾಂಪಿಟೇಟರ್ಸ್ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದ್ದಾರೆ, ಒಳ್ಳೆ ಕ್ವಾಲಿಟೇಟಿವ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಕಸ್ಟಮರ್ಸಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮಿಂದ ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ? ಸೊ ಈ ರೀತಿಯಾಗಿ ಆಲೋಚನೆ ಬಂದಾಗ ಅದು ಒಂದು ರೀತಿಯಾದಂಥ ಸ್ಟ್ರೆಸ್ಸನ್ನು ತರುತ್ತೆ, ಒತ್ತಡವನ್ನು ತರುತ್ತೆ. ಸೊ ಕಂಪ್ನಿ ಮೇಲೇನೂ ಅದು ಒಂದು ರೀತಿಯಾದಂಥ ದುಷ್ಪರಿಣಾಮವನ್ನು ಬೀರುತ್ತೆ. ವರ್ಕ್ಪ್ಲೇಸ್ ಸ್ಟ್ರೆಸ್ has shown its influence not only on individual but also on organization's efficiency. ವರ್ಕ್ಪ್ಲೇಸಲ್ಲಿ ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ವರ್ಕರ್ಸಿಗೆ ಏನು ಸ್ಟ್ರೆಸ್ ಇರುತ್ತೆ, ಅದರಿಂದ ವರ್ಕರ್ಸಿಗೆ ಮಾತ್ರ ಅಡ್ಡ ಪರಿಣಾಮ ಆಗೋದಿಲ್ಲ, ಅದರಿಂದ ಕಂಪನಿಯ ಡೆವಲಪ್ಮೆಂಟ್, ಕಂಪನಿಯ ಗ್ರೋತಲ್ಲಿಯೂ ಸಹ ಅಡ್ಡ ಪರಿಣಾಮ ಬೀಳುತ್ತೆ. ವರ್ಕರ್ಸ್ ಸ್ಟ್ರೆಸ್ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಇದ್ರೆ ಅವನ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದಿಲ್ಲ, ಪ್ರಾಡಕ್ಟ್ ಕ್ವಾಲಿಟೇಟಿವ್ ಆಗಿ ಹೊರ ಹೊಮ್ಮೋದಿಲ್ಲ. ಅದರಿಂದ ಕಂಪನಿಯ ಬೆಳವಣಿಗೆನೂ ಸಹ ಎಲ್ಲೋ ಒಂದು ಕಡೆ ಕಂಪನಿಯ ಗ್ರೋತ್ ಅಥವಾ ಕಂಪನಿಯ ಡೆವಲಪ್ಮೆಂಟ್ ಏನಿದೆ ಎಲ್ಲೋ ಒಂದು ಕಡೆ ಅದು ಕುಂಠಿತವಾಗುತ್ತೆ. These are various innovative issues in human resource management. Thank you.